ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಏನೊಂದು ಎಕ್ಸಾಮನ್ನು ನೀವು ಕುಂತಿದ್ರಿ. ಮೊರಾರ್ಜಿ ದೇಸಾಯಿ ಮತ್ತು ಮೈನಾರಿಟಿ ಹಾಸ್ಟೆಲ್ಗಳಿಗೆ 6ನೇ ತರಗತಿಯಿಂದ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ. ಅದರ ಒಂದು ಕೀ ಉತ್ತರ ಕೂಡ ಬಂತು. ಜೊತೆಗೆ ನೀವು ಸ್ಕೂಲ್ಗಳನ್ನು ಆಯ್ಕೆ ಕೂಡ ಮಾಡ್ಕೊಂಡಿದ್ರಿ. ಆದರೆ ಒಂದಷ್ಟು ಕಾಮೆಂಟ್ ಹಾಕಿರುವಂಥದ್ದು ಅಭ್ಯರ್ಥಿಗಳು ಏನಂತಂದರೆ, ನಮಗೆ ಯಾವುದೇ ಥರಂಥ ಮೆಸೇಜು ಬಂದಿಲ್ಲ, ಕಾಲು ಬಂದಿಲ್ಲ ಏನು ಅಂತ ನೀವು ಕೇಳ್ತಾ ಇದ್ದೀರಿ. ಮತ್ತು ಒಂದಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಹೋಗಿದ್ದಾವೆ, ಸ್ಕೂಲ್ಗಳಿಗೆ ಬಂದು ಅಡ್ಮಿಷನ್ ಮಾಡಿಸ್ರಿ ಅಂತ ಹೇಳಿ. ಹೌದಾ? ಯಾರಿಗೆ ನಿಮಗೆ ಮೆಸೇಜ್ ಬಂದಿಲ್ಲಲ್ಲ ಅವರು ಆಯ್ಕೆ ಆಗಿಲ್ಲ ಅಂತ ಅರ್ಥ. ನೆನಪಿಟ್ಟುಕೊಳ್ಳಿ. ಏನಂದರೆ ಮೆಸೇಜ್ ನಮ್ಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತಂದರೆ ವೇಟ್ ಮಾಡಿ, ಬರ್ತಾಯಿದ್ದಾವೆ ಇವಾಗ, ವೇಟ್ ಮಾಡಿ, ವೇಟ್ ಮಾಡಿ. ಮೆಸೇಜ್ ಬಂದೇ ಇಲ್ಲಪ್ಪ ಅಂತಂದರೆ ಲಿಸ್ಟ್ ಬಿಡ್ತಾರೆ, ಪಬ್ಲಿಕಲ್ಲಿ ಲಿಸ್ಟ್ ಬಿಡಬೇಕು. ಅವರು ಯಾರು ಆಯ್ಕೆ ಆಗಿದ್ದಾರೆ ಅಂತೇಳಿ ಲಿಸ್ಟ್ಗಳನ್ನು ಬಿಡಬೇಕು. ಅಥವಾ ನೀವು ಯಾವ ಸ್ಕೂಲ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅವರಿಗೆ ಹೆಡ್ ಮಾಸ್ಟರ್ಗಳಿಗೆ ಕಾಲ್ ಮಾಡಿ. ಎಲ್ಲ ಸ್ಕೂಲ್ಗಳಿಗೆ ನಾಳೆ ಕಾಲ್ ಮಾಡಿ. ಏನಂತಂದರೆ ಇನ್ ಕೇಸ್ ಆಫ್ ನೀವು ಫ್ರೀ ಇದ್ದೀರಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಕೇಳಬೇಕಂತೇನು ರೂಲ್ಸ್ ಇಲ್ಲ. ನಿಮಗೆ ಒಂದು ಮನೆಯಲ್ಲಿ ಕೂತಿದ್ದೀವಿಪ್ಪ, ನಮ್ಗೆ ಟೆನ್ಷನ್ ಆಗ್ತಿದೆ ಅಂದರೆ ನೀವೊಂದು ಮನವರಿಕೆ ಮಾಡ್ಕೋಬೋದು. ಹೆಡ್ ಮಾಸ್ಟರ್ಗಳಿಗೆ ಕಾಲ್ ಮಾಡಿ, ಸ್ಕೂಲ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ಮ ಸಮೀಪ ಇದ್ದರೆ ವಿಸಿಟ್ ಮಾಡಿ ಮಾಹಿತಿ ಕೇಳ್ಬೋದು. ನಾವು ಹಿಂಗೆ ಎಂಟ್ರಿ ಮಾಡಿದ್ವಿ, ಏನಾಗಿದೆ, ಆಯ್ಕೆ ಆಗಿದೆಯಾ, ಅಥವಾ ನಮ್ಮದು ಮೊಬೈಲ್ ನಿಮ್ಮದು ಒಂದು ಸಲ ನಾಟ್ ರೀಚಬಲ್ ಇರುತ್ತೆ, ಮೆಸೇಜ್ ಬರೋದಿಲ್ಲ. ಒಬ್ಬೊಬ್ಬರಿಗೆ ಕೀಪ್ಯಾಡ್ ಮೊಬೈಲ್ ಇರ್ತವೆ, ಸರಿಯಾಗಿ ಮೆಸೇಜ್ ಬಂದಿರೋಂಗಿಲ್ಲ. ಅಂಥವ್ರುಗಳು ನೀವು ಕಾಲ್ ಮಾಡ್ಬೋದು, ಇಲ್ಲಾಂದರೆ ವೇಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನೀವು ಆಯ್ಕೆ ಆಗಿಲ್ಲ ಅಂತ ಅರ್ಥ. ಓಕೆ, ಈಗಾಗಲೇ ಮೆಸೇಜ್ಗಳು ಬರ್ತಾಯಿದ್ದಾವೆ. ಒಂದಷ್ಟು ಅಭ್ಯರ್ಥಿಗಳು ನಂಗೆ ಹೇಳಿದರು, ನಮ್ಮದು ಆಯ್ಕೆ ಆಗಿದೆ ನಮಗೆ ಅಂತ ಹೇಳಿದರು. ಓಕೆ, ನಾನು ಓಕೆ ಆಯಿತು ಅಂತ ಅಂದ್ಕೊಂಡೆ. ಮತ್ತು ಯಾರು ಬಂದಿಲ್ಲ ಅಂತ ಕಾಮೆಂಟ್ ಕೂಡ ಹಾಕಿದ್ದೀರಿ, ಅವ್ರುಗಳಿಗೆ ನಾನು ಕ್ಲೇರಿಫೈ ಮಾಡ್ತಾಯಿದ್ದೀನಿ. ವೇಟ್ ಮಾಡಿ, ಇನ್ನೂ ಸೆಲೆಕ್ಷನ್ ಪ್ರೊಸೀಜರ್ ನಡೀತಾ ಇದೆ. ಇಲ್ಲ ಅಂತಂದರೆ ನೀವು ಹೋಗಿ ವಿಸಿಟ್ ಮಾಡಿ, ಇಲ್ಲಪ್ಪ ಅಂದರೆ ಕಾಲ್ ಮಾಡಿ ಮಾಹಿತಿಯನ್ನು ಕೇಳಿ. ನನಗೂ ಮಾಹಿತಿ ಗೊತ್ತಾದರೆ ನಿಮ್ಗೆ ಪಕ್ಕ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ.